ಎಸ್ಐಆರ್ ಆಯ್ತು. ಈಗ ರಾಜ್ಯದಲ್ಲಿ ಶುರುವಾಗಿರುವಂತಹ ಅತಿ ದೊಡ್ಡ ವಿವಾದ ಅಂತ ಹೇಳಿದ್ರೆ ಪಿಆರ್ಸಿ, ಶಾಶ್ವತ ನಿವಾಸ ಪ್ರಮಾಣ ಪತ್ರ ಕೊಡುವಂತಹ ಹಕ್ಕು ರಾಜ್ಯ ಸರ್ಕಾರಕ್ಕೆ ಇದೆಯಾ ಅನ್ನುವಂತಹ ಪ್ರಶ್ನೆ. ಸರ್ಕಾರದ ವಾದ ಏನು? ಕೇಂದ್ರ ಸರ್ಕಾರದ ಬಳಿ ಇರುವಂತಹ ಅಧಿಕಾರ ಏನು? ಎಲ್ಲ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ. ಮತ್ತು ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಈ ವಿಚಾರದಲ್ಲೂ ದೊಡ್ಡ ಹೋರಾಟಕ್ಕೆ ಕರೆ ಕೊಡ್ತಾ ಇದೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಚಾಲ್ತಿಯಲ್ಲಿರಬೇಕಾದ್ರೆ ಶಾಶ್ವತ ನಿವಾಸ ಪ್ರಮಾಣ ಪತ್ರದ ವಿವಾದ ಜೋರಾಗಿದೆ. ವಲಸಿಗರ ಹಿತ ಕಾಯೋ ಕೆಲಸವನ್ನ ಸರ್ಕಾರ ಮಾಡ್ತಿದೆ ಅನ್ನೋದು ವಿಪಕ್ಷಗಳ ಅಟ್ಯಾಕ್. ಈ ಪಿಆರ್ಸಿ ಕೊಡೋದ್ರ ಮೂಲಕ ಅಕ್ರಮಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರೆ. ಆರಾಮ್ಸೆ ಈ ದೇಶದಲ್ಲಿ ಅಲ್ಲದೆ ಇದ್ದಂತಹ ನಾಗರಿಕರನ್ನ, ಇಲ್ಲೀಗಲ್ ಆಗಿ ಇದ್ದವರಿಗೆ ಡಾಕ್ಯುಮೆಂಟ್ಸ್ ಒದಗಿಸೋ ಮೂಲಕ ಲೀಗಲ್ ಮಾಡೋ ಪ್ರಯತ್ನ, ವೋಟ್ ಬ್ಯಾಂಕ್ ಗಟ್ಟಿಗೊಳಿಸೋ ಪ್ರಯತ್ನ ಆಗ್ತಿದೆ ಅನ್ನೋದು ಪಿಆರ್ಸಿನ ವಿರೋಧ ಮಾಡ್ತಾ ಇರುವಂತಹ ಬಿಜೆಪಿಯ ಆರೋಪ. ಶಾಶ್ವತ ನಿವಾಸ ಪ್ರಮಾಣ ಪತ್ರ ಕೊಡೋದಕ್ಕೆ ಸರ್ಕಾರ 8 ದಾಖಲೆಗಳನ್ನು ಕೇಳಿದೆ. ಬಟ್ ಈ ದಾಖಲೆ ಕೇಳಿ ಅವ್ರಿಗಿನ್ನೂ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಅನುಕೂಲ ಮಾಡಿಕೊಡ್ತಿದ್ದಾರೆ. ಇಲ್ಲೀಗಲ್ ಆಗಿ ಬಂದಿರುವಂತಹ ತಮಿಳು ನಿರಾಶ್ರಿತರಿಗೆ ಅನುಕೂಲ ಮಾಡಿಕೊಡ್ತಿದ್ದಾರೆ. ಅವರನ್ನ ಮತದಾರರ ಪಟ್ಟಿಗೆ ತರುವಂತಹ ಹುನ್ನಾರವನ್ನ ಸರ್ಕಾರ ಮಾಡ್ತಿದೆ ಅನ್ನೋದು ಗಂಭೀರ ಆರೋಪ. 8 ದಾಖಲೆನಲ್ಲಿ ಏನು ವಿವಾದ ಇದೆ ಅಂದರೆ, ಸ್ಪೆಷಲಿ 2 ದಾಖಲೆಗಳ ಬಗ್ಗೆ ತಕರಾರಿರೋದು. 10 ವರ್ಷ ಈ ರಾಜ್ಯದಲ್ಲಿ ವಾಸ ಮಾಡಿರೋದಕ್ಕೆ ನೀವು ಪ್ರೂಫ್ ಕೊಟ್ಬಿಟ್ರೆ ನಿಮಗೆ ಪಿಆರ್ಸಿ ಸಿಗುತ್ತೆ. ಪಿಆರ್ಸಿ ಸಿಕ್ಕಿದ್ರೆ ಏನಾಗುತ್ತೆ? ನೀವು ವೋಟರ್ ಲಿಸ್ಟಿಗೆ ಬರ್ತೀರಾ. ವೋಟರ್ ಲಿಸ್ಟಿಗೆ ಬಂದ ಬಳಿಕ ನಿಮಗೆ ಎಲ್ಲ ಸೌಲಭ್ಯಗಳು ಸಿಕ್ಕಿ ಬಿಡುತ್ತೆ ಅನ್ನೋದು ವಿಪಕ್ಷಗಳ ವಾದ. ಹಾಗಾದ್ರೆ ವಿಪಕ್ಷಗಳು ಹೇಳ್ತಾ ಇರೋದು ಏನು? ಅವರ ಆರೋಪದಲ್ಲಿ ಉರುಳಿದ್ಯಾ? ಆ ಡೀಟೇಲ್ಸ್ ಅನ್ನು ನೋಡೋಣ. ಅಮಿತ್ ಶಾಗೆ ಪತ್ರವನ್ನ ಶೋಭಾ ಕರಂದ್ಲಾಜೆ ಅವರು ಬರೆದಿದ್ದಾರೆ. ಪಿಆರ್ಸಿ ವಿಚಾರಕ್ಕೆ ಕೇಂದ್ರ ಗೃಹ ಇಲಾಖೆ ಎಂಟ್ರಿ ಆಗೋ ಸಾಧ್ಯತೆಗಳ ಬಗ್ಗೆ ಮಾಹಿತಿಗಳಿದೆ. ರಾಜ್ಯ ಸರ್ಕಾರಕ್ಕೆ ಪಿಆರ್ಸಿ ಮಾಡದಂತೆ ಕೇಂದ್ರ ಗೃಹ ಸಚಿವಾಲಯ ಸೂಚನೆಯನ್ನ ಕೊಡುತ್ತಾ, ಹಾಗಾದ್ರೆ ಕೇಂದ್ರಕ್ಕೆ ಸೆಡ್ಡು ಹೊಡೆದು ಪಿಆರ್ಸಿ ಇಲ್ಲ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಸರ್ಕಾರ ಹೇಳುತ್ತಾ? ರಾಜ್ಯದಲ್ಲಿ ಶಾಶ್ವತ ನಿವಾಸ ಪ್ರಮಾಣ ಪತ್ರದ ವಾಗ್ಯುದ್ಧ ಈಗ ಒಂದು ಕಾನೂನು ಸಂಘರ್ಷಕ್ಕೂ ಕೂಡ ಕಾರಣ ಆಗುತ್ತಾ ಅನ್ನೋ ಸಹಜ ಕುತೂಹಲ ಎದ್ದಿದೆ. ಪಿಆರ್ಸಿಗೆ ವಿರೋಧ ಮಾಡ್ತಾ ಇರುವ ಬಿಜೆಪಿಯ ವಾದವನ್ನು ನಿಮ್ಮ ಮುಂದೆ ಇಡ್ತೀವಿ. ಪಿಆರ್ಸಿಗೆ ಬ್ಯಾಟಿಂಗ್ ಮಾಡ್ತಾ ಇರುವ ಸರ್ಕಾರದ ವಾದವನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ನೋಡಿ, ಒಂದು ಸಿಂಪಲ್ ವಿಚಾರ. ಈಗಾಗಲೇ ದೇಶದಲ್ಲಿ ಅಸ್ತಿತ್ವದಲ್ಲಿರೋದು, ಒಬ್ಬನಿಗೆ ಈ ದೇಶದ ಪೌರತ್ವ ಕೊಡಬೇಕು ಅಂದರೆ ಆರ್ಟಿಕಲ್ 5ರಿಂದ 11 ಮಾಹಿತಿಯನ್ನು ಕೊಟ್ಟಿದೆ, ಯಾವ ಮಾನದಂಡಗಳನ್ನು ಪರಿಗಣಿಸಬೇಕು ಅಂತ. ಅದನ್ನು ಹೊರತುಪಡಿಸಿ ಇವ್ರು ಹೆಂಗೆ ಡಿಸೈಡ್ ಮಾಡ್ತಾರೆ ಅನ್ನೋದು ವಿಪಕ್ಷಗಳ ವಾದ. ದೇಶದ ಗೃಹ ಮಂತ್ರಿಗಳಿಗೆ ಕೂಡ ಪತ್ರವನ್ನು ಬರೆದಿದ್ದೀನಿ. ಯಾವುದೇ ಕಾರಣಕ್ಕಾಗಿ ಇದನ್ನು ಒಪ್ಪಬಾರದು. ಯಾಕೆಂದರೆ ದೇಶದ ಕರ್ನಾಟಕದ ಭದ್ರತೆಗೆ ಆಗಾಗಲೇ ನಾವು ಅನುಭವಿಸಿದ್ದೀವಿ. ಹಲವಾರು ಹುಡುಗರನ್ನು ಕಳ್ಕೊಂಡಿದ್ವಿ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಾಚರಣೆ ಕಾರಣಕ್ಕಾಗಿ ಅಕ್ರಮ ವಲಸಿಗರು ಚಿಕ್ಕಮಗಳೂರು, ಉಡುಪಿ ಅಂತ ಕೊಡಗಂತ ಜಾಗದಲ್ಲಿ ಬಂದು ಸೇರಿಕೊಂಡು ನಮ್ಮ ಮಹಿಳೆಯರ ಮೇಲೆ ಅತ್ಯಾಚಾರ, ಚಿಕ್ಕ ಮಕ್ಕಳನ್ನು ಅಪಹರಿಸುವಂಥದ್ದು ಹಲವಾರು ಉದಾಹರಣೆಗಳು, ಹಲವಾರು ಕೇಸ್ಗಳನ್ನು ನಾವು ಕಂಡಿದ್ದೀವಿ. ಇದಾದ ಮೇಲೆ ಕೂಡ ಎಚ್ಚೆತ್ತುಕೊಳ್ಳದಂಥ ಸರ್ಕಾರ ಕೇವಲ ಮತಬೇಟೆಯಲ್ಲಿ ತೊಡಗಿಸಿಕೊಂಡಿದೆ. ಅಧಿಕಾರ ಮಾಡ್ತಾ ಇಲ್ಲ, ಇವರು ಕಾನೂನು ಮಾಡ್ತಾ ಇಲ್ಲ. ಕಾನೂನನ್ನು ಉಲ್ಲಂಘನೆ ಮಾಡುವಂಥದ್ದನ್ನು ಮಾಡ್ತಿದ್ದಾರೆ. ಕಾನ್ಸ್ಟಿಟ್ಯೂಷನನ್ನು ಉಲ್ಲಂಘನೆ ಮಾಡುವಂಥದ್ದನ್ನು ಇವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೇನೆ, ತಕ್ಷಣ ಈ ಪಿಆರ್ಸಿಯನ್ನು ನಿಲ್ಲಿಸಬೇಕು. ನಾವೆಲ್ಲರೂ ಕರ್ನಾಟಕದ ನಾಗರಿಕರೇ, ನಾವೆಲ್ಲರೂ ದೇಶದ ನಾಗರಿಕರು. ನಮ್ಗೆ ಯಾವುದು ಕೂಡ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಬಾಂಗ್ಲಾದೇಶಿಯರು ಅಕ್ರಮ ವಲಸಿಗರೇನಿದ್ದಾರೆ ಅವರಿಗೆ ಶಾಶ್ವತವಾಗಿ ನೆಲೆಸೋಕ್ಕೆ ಅವಕಾಶ ಮಾಡುವಂಥ ಒಂದು ಕುತಂತ್ರ, ಷಡ್ಯಂತ್ರ ಇವತ್ತು ರಾಜ್ಯ ಸರ್ಕಾರ ಮಾಡೋದಕ್ಕೆ ಹೊರಟಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇನೆ ಮತ್ತು ಆಗ್ರಹನೂ ಕೂಡ ಮಾಡ್ತಾ ಇದ್ದೇನೆ. ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಒಂದು ಕಡೆ ಆದರೆ, ದೇಶದ ಹಿತದೃಷ್ಟಿಗೆ ಧಕ್ಕೆ ತರ್ತಕ್ಕಂಥ ಇಂಥ ನಿರ್ಧಾರವನ್ನು ಕೈಗೊಳ್ಳಬೇಡಿ. ಈ ರೀತಿ ಅಕ್ರಮ ವಲಸಿಗರಿಗೆ ಇವತ್ತು ನೆಲೆನ ಕೊಟ್ಟಿದ್ದು ಸಾಲದು ಅಂತೇಳಿ ಶಾಶ್ವತವೇನು ಕೊಡಕ್ಕೆ ಹೊರಟಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ನಾವು ಸಂಪೂರ್ಣ ವಿರೋಧಿಸ್ತೇವೆ. ಶಾಶ್ವತವಾಗಿ ಪ್ರಮಾಣ ಪತ್ರ ಕೊಡಲಿಕ್ಕೆ ಇವರು ಯಾರು?
ಶಾಶ್ವತವಾಗಿ ಇವರು ಕೊಡ್ಲಿಕ್ಕೆ ಬರಲ್ಲ. ಅದನ್ನೇ ಸಿಟಿಜನ್ಶಿಪ್ ಅನ್ನೋದು. ಈಗ ಇಲ್ಲಿ 10 ವರ್ಷದಿಂದ ಇದ್ದಾರೆ, 5 ವರ್ಷದಿಂದ ಇದ್ದಾರೆ ಅಂತೇಳಿ ಪ್ರಮಾಣ ಪತ್ರ ಅದು ಶಾಶ್ವತ ಅಲ್ಲ, ಅದು ಟೆಂಪರರಿ ಡೊಮಿನಿಷಿಯಲ್ ಸರ್ಟಿಫಿಕೇಟ್. ಅದು ಇಲ್ಲಿ ವಾಸವಾಗಿದ್ರು ಅವ್ರು ಮತ್ತೆ ಎಲ್ಲೋ ಹೋಗ್ಬೋದು. ಆದರೆ ಶಾಶ್ವತ ಅಂತಂದರೆ ದಟ್ ಈಸ್ ಕಾಲ್ಡ್ ಸಿಟಿಜನ್ಶಿಪ್, ಪೌರತ್ವ. ಅದು ಇವ್ರಿಗೆ ಬರೋದಿಲ್ಲ. ಆ ರೀತಿ ತಪ್ಪು ಮಾಡಿ ನಿಮ್ಮ ರಾಜ್ಯ ಸರ್ಕಾರವನ್ನು ನಾವು ಕೇಂದ್ರ ಸರ್ಕಾರ ಅಂದ್ಕೊಂಡು ತಿಳ್ಕೊಳ್ಳೋದು ಬೇಡ.